ಕಲಿಬಹುದು. ಎಷ್ಟೋ ಜನ ಆನ್ಲೈನ್ ಅಲ್ಲಿ ಆರಿ ವರ್ಕ್ ಕಲಿಬಹುದಾ? ಆಗದೇ ಇಲ್ಲ. ಆರಿ ವರ್ಕ್ ನೀರಲ್ಲಿ ಎಲ್ಲಿ ಹಾಕಬೇಕು, ಎಲ್ಲಿ ಹೋಗ್ಬೇಕು ಅಂತ ಏನು ಗೊತ್ತಾಗಲ್ಲ. ಆದ್ರೂ ಆರಿ ವರ್ಕ್ ನ ಆನ್ಲೈನ್ ಅಲ್ಲಿ ಉಂಟು. ಕೇರಳ ಎಲ್ಲ ಕಡೆಯಿಂದಲೂ ತುಂಬಾ ಜನ, ನೂರಾರು ಜನ, ಸಾವಿರಾರು ಹೆಚ್ಚು ಕಮ್ಮಿ ಮಾರ್ಕೆಟಿಂದ ಕ್ಲಾಸ್ ಮಾಡ್ತಿದ್ದಾರೆ. ಸಾವಿರಾರು ಜನಕ್ಕೆ ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ತುಂಬಾ ಇಂಪ್ರೂವ್ ಆಗಿ ಕಲಿತಾ ಇದ್ದಾರೆ. ಮುಂದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಲಿತು ಮುಂದಕ್ಕೆ ಹೋಗಿದ್ದಾರೆ. ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಸಂಸ್ಥೆ ಅಂತಂದ್ರೆ ಅವ್ರಿಗೆ ಎಷ್ಟು ಅಂತಂದ್ರೆ ಈ ಮನೆ ತರ ಅವ್ರಿಗೆ ಅನ್ಸೋದು. ಗಲಾಟೆ ಮಾಡ್ತಿರಲ್ಲ, ನೀವೇ ಗಲಾಟೆ ಮಾಡ್ತಿರಲ್ರು. ನಮ್ಮ ಸಂಸ್ಥೆ ಬಗ್ಗೆ ಅವ್ರು ಯಾವತ್ತೂ ನಾನು ಹೇಳ್ಕೊಟ್ಟು ಒಂದು ದಿನ ಮಾತಾಡ್ತೀನಿ. ಎಷ್ಟೋ ಸಲ ಹೇಳ್ತೀನಿ, ಸ್ಟೇಜ್ ಮೇಲೆ ಹೇಳಿರ್ಲಿಲ್ಲ ಅಷ್ಟೇ. ಎಲ್ಲರೂ ಹೇಳ್ತಾ ಇದ್ದೀನಿ ನಮ್ಮ ಸಂಸ್ಥೆ ಹೆಸರು ಉಳಿಸ್ಬೇಕು ಅಂತ ಹೇಳ್ತಾರೆ. ಒಟ್ಟು ನಮ್ಮ ಹೆಸರು ಉಳಿಸಿದ್ದು ಒಂದು ದಿನ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನಮ್ಮ ಸಂಸ್ಥೆ ಹೆಸರು ಉಳಿಸ್ಬೇಕು, ನೀವು ಚೆನ್ನಾಗಿ ಮಾಡಬೇಕು ಅಂತ ಪ್ರತಿ ಹಂತದಲ್ಲೂ ಸಪೋರ್ಟಿವ್ ಆಗಿದ್ದಾರೆ. ಇಷ್ಟು ಜನ ಟೀಚರ್ಸ್ಗೆ, ಅದರಲ್ಲೂ ಕುಮಾರಿ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾರೆ. ಇವರಲ್ಲಿ ITBT ಕಂಪ್ನಿ ವರ್ಕ್ ಮಾಡ್ತಾ ಇರೋದು ಒಂದು ವಿಡಿಯೋದಲ್ಲೂ ಕೂಡ ಹೇಳಿದೆ. ಒಂದು ಚೂರು ಗರ್ವ ಇಲ್ಲ. 50,000 ಮೇಲೆ ಸಂಪಾದನೆ ಮಾಡ್ತಾ ಇದ್ದರು. ನಮ್ಮ ಸಂಸ್ಥೆಗೆ ಬಂದು ನಾನು ಕೂಡ ಸಾವಿರಾರು ಜನಕ್ಕೆ ನಿಮ್ ತರನೇ ಬೆಳೆಸ್ಬೇಕು ಮೇಡಮ್ ಅಂತ ITBT ಕಂಪ್ನಿನ ಬಿಟ್ಟು ಬಂದು ನನ್ನ ಸಂಸ್ಥೆಗೆ ಸೇರ್ಕೊಂಡು ಆರಿ ವರ್ಕ್ ಟೀಚರ್ ಆಗಿ ನಿಮ್ಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ನೂರಾರು ಜನ ಬೆಳೆಸ್ತಾ ಇದ್ದಾರೆ. ನನಗೆ ಬಹಳ ಖುಷಿ ಆಗುತ್ತೆ. ತುಂಬಾ ಹೃದಯದ ಧನ್ಯವಾದಗಳು. ವರ್ಕ್ ಮಾಡಿದೆ. ಆದ್ರೂ ನನಗೆ ಅಂತರಾಳದಲ್ಲಿ ಏನಿತ್ತು ಅಂದ್ರೆ, ನಾನು ಏನಾದ್ರೂ ಒಂದು ನಮ್ಮ ಹೆಣ್ಮಕ್ಳಿಗೆ ನಾನು ಕಲಿಸ್ಬೇಕು ಅನ್ನೋದು ಒಂದಿತ್ತು. ಅದು ನನಗೆ ಫುಲ್ಫಿಲ್ ಆಗಿದ್ದು ಫೋರ್ತ್ ಟೈಲರಿಂಗ್ ಕ್ಲಾಸ್ ಬಂದ್ಮೇಲೆ. ಅವಾಗ ಮೇಡಮ್ ನನಗೆ ಆಕ್ಚುಲಿ ನಾನು ಏನಂದ್ರೆ ಬೇರೆ ಎಲ್ಲ ಗೊತ್ತು, ನನಗೆ ಟೈಲರಿಂಗ್ ಗೊತ್ತಿಲ್ಲ. ನಾನು ಕೆಲವು ವಿಡಿಯೋಸ್ ಅಲ್ಲೆಲ್ಲ ಹೇಳಿದ್ದೀನಿ. ಮೇ ಬಿ ನನ್ನ ಮೇಡಮ್ ಹತ್ರ ಬಂದು ನಾನು ಟೈಲರಿಂಗ್ ಕಲಿಬೇಕಂತ ಬರ್ತಿರೋದ್ರಿಂದ ಇಷ್ಟು ವರ್ಷ ನನಗೆ ಟೈಲರಿಂಗ್ ತಲೆ ಹತ್ತಿಲ್ಲ. ಅದು ಮೇಡಮ್ ಹತ್ರನೇ ಕಲಿಬೇಕು ಅಂತ ಆಗಿರೋದ್ರಿಂದ ಆ ಥರ ನಾನು ಟೈಲರಿಂಗ್ ಕಲಿಯೋಣ ಅಂತ ಬಂದಿದ್ದು. ಬೇಸಿಕ್ ಮುಗಿಸ್ಕೊಂಡೆ. ಒಂದ್ಸತಿ ಮೇಡಮ್ ಹೇಳಿದ್ರು, ಈ ಥರ ಅಪರ್ಚುನಿಟೀಸ್ ಇದೆ, ಯಾರಿಗೆಲ್ಲ ಏನಿದೆ ಅಂತ. ಸ್ಕಿಲ್ಸ್ ಅಲ್ಲಿ ನಾನು ಅದೇ ಹೇಳೋದು, ಮೇಡಮ್ ಒಬ್ಬರೇ ಬೆಳೆಯಲ್ಲ, ಬೇರೆಯವ್ರನ್ನೆಲ್ಲ ಬೆಳೆಸ್ತಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಯಾಕಂದ್ರೆ ನನ್ನಲ್ಲಿರೋಂಥ ಸ್ಕಿಲ್ಸ್ ಏನು ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರು ಹೇಳಿದ್ರು, ಆರಿ ವರ್ಕ್ ಟೀಚರ್ ಆಗಿ ವರ್ಕ್ ಮಾಡ್ತೀಯಾ ಅಂತ. ನಾನು ಹೇಳಿದೆ ಟೈಲರಿಂಗ್ ಬಿಟ್ಟು ಬೇರೆ ಎಲ್ಲ ವರ್ಕ್ ಮಾಡ್ತೀನಿ ಮೇಡಮ್ ಅಂತ ಹೇಳಿದೆ. ಅದೇ ಥರ ಇವಾಗೂ ಅಷ್ಟೇ ಮೇಡಮ್ ಅವರು ಫಸ್ಟ್ ಡೇ ಏನು ನನಗೆ ಪ್ರಾಮಿಸ್ ಮಾಡಿದ್ರು ಅದೇ ಥರನೇ ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ತೋರಿಸಿರೋ ದಾರಿಯಲ್ಲಿ ನಾನು ಹೋಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.